Hello students, in the last video we discussed about Raoult's law, its special case with Henry's law, right? So Raoult's law, it is similar to Henry's law, and also we discussed about Raoult's law statement and also Dalton's law's partial pressure. So many things we discussed, and also we discussed about ideal solution. Ideal solution ಏನು ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಐಡಿಯಲ್ ಸೊಲ್ಯೂಷನ್ ಮೀನ್ಸ್ ಡೆಫಿನೇಷನ್ ಹೇಳ್ಬೇಕಂದ್ರೆ ದ ಸೊಲ್ಯೂಷನ್ ವಿಚ್ ಒಬೇಸ್ ರೌಲ್ಟ್ಸ್ ಲಾ ಆಫ್ ವೇಪರ್ ಪ್ರೆಷರ್ ಈಸ್ ಕಾಲ್ಡ್ ಐಡಿಯಲ್ ಸೊಲ್ಯೂಷನ್. ಅದಕ್ಕೆ ನಾವು ಐಡಿಯಲ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ, ಕ್ಲೋರೋಬೆನ್ಸಿನ್, ಬ್ರೋಮೋಬೆನ್ಸಿನ್, ಅಂಡ್ ಆಲ್ಸೋ another example is benzene as well as toluene. Listen, it is very important to remember the examples because in competitive exams ನಿಮಗೆ ಯಾವ ರೀತಿ ಕ್ವಶನ್ ಬರ್ತದೆ, ವಿಚ್ ಇಸ್ ನಾಟ್ ದ ಎಕ್ಸಾಂಪಲ್ ಫಾರ್ ಐಡಿಯಲ್ ಸೊಲ್ಯೂಷನ್, ವಿಚ್ ಇಸ್ ದ ಎಕ್ಸಾಂಪಲ್ ಫಾರ್ ಐಡಿಯಲ್ ಸೊಲ್ಯೂಷನ್. ಸೊ ಈ ರೀತಿ 4 ಆಪ್ಷನ್ ಕೊಡ್ತಾರೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಎಕ್ಸಾಂಪಲ್ಸ್ ನ ಚೆನ್ನಾಗಿ ನೆನ್ಪಿಟ್ಕೊಳ್ರಿ, ರೈಟ್? ಸೊ ಟುಡೇ ಲೆಟ್ ಅಸ್ ಕಂಟಿನ್ಯೂ. ಸೊ ನಾನ್ ಐಡಿಯಲ್ ಸೊಲ್ಯೂಷನ್. ಸೊ ನಾನ್ ಐಡಿಯಲ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ಡಿಸ್ಕಷನ್ ಮಾಡೋಣ. So, what is meant by non-ideal solution? The solution which does not obey Raoult's law of vapor pressure is called non-ideal solution. ಯಾವ ಒಂದು ಸೊಲ್ಯೂಷನ್ Raoult's law ನ ಒಬೆ ಮಾಡೋದಿಲ್ಲ ಅಂತ ಒಂದು ಸೊಲ್ಯೂಷನ್ ಗೆ ನಾವು ನಾನ್ ಐಡಿಯಲ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. This non-ideal solution is of two types. ನಾನ್-ಐಡಿಯಲ್ ಸೊಲ್ಯೂಷನ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ನಾನ್-ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್, another one is non-ideal solution with positive deviation. Listen, ideal solution ಅಲ್ಲಿ ನಾವು ಡಿಸ್ಕಷನ್ ಮಾಡಿರೋ ಪ್ರಕಾರ there is no change in intermolecular force of attraction between the molecules. Intermolecular force of attraction ಅಲ್ಲಿ ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ between the molecules. ಅದಕ್ಕೆ ನಾವು ಏನಂತ ಕರಿತೀವಿ, ಐಡಿಯಲ್ ಸೊಲ್ಯೂಷನ್ ಅಂತ ಕರಿತೀವಿ. ಹಾಗಾದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ ಮೀನ್ಸ್ there will be intermolecular change in intermolecular force of attraction. ಆ intermolecular force of attraction ಅಲ್ಲಿ ಡೆಫಿನೆಟ್ಲಿ ಒಂದು ಚೇಂಜ್ ನೋಡೋದಕ್ಕೆ ಸಿಗುತ್ತೆ. ಸೊ ಅದು ಏನ್ ಚೇಂಜ್ ಆಗುತ್ತೆ, ಅದೇನ್ ಚೇಂಜ್ ಅಂದ್ರೆ ಯಾವ ಡಿವಿಯೇಷನ್ ತೋರಿಸುತ್ತೆ ಅಂತ ನೋಡೋಣ. ಲಿಸನ್, ಟೇಕ್ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ 2 ಕಾಂಪೋನೆಂಟ್ಸ್. ನಮ್ಮ ಹತ್ರ 2 ಕಾಂಪೋನೆಂಟ್ಸ್ ಇದೆ. ಅಗೇನ್ ಕಾಂಪೋನೆಂಟ್ ಎ ಅಂಡ್ ಕಾಂಪೋನೆಂಟ್ ಬಿ. ಸೊ ಕಾಂಪೋನೆಂಟ್ ಎ ಮಧ್ಯೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ಕಾಂಪೋನೆಂಟ್ ಬಿ ಮಧ್ಯೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ನೌ ಲೆಟ್ ಅಸ್ ಮಿಕ್ಸ್ ಅಪ್ ದೀಸ್ 2 ಕಾಂಪೋನೆಂಟ್ಸ್. ಈ 2 ಕಾಂಪೋನೆಂಟ್ಸ್ ಅನ್ನು ನಾನು ಮಿಕ್ಸ್ ಮಾಡ್ತೀನಿ. ಸೊ ಎ ಬಿ ಕಾಂಪೋನೆಂಟ್ ಆಗುತ್ತೆ. ಲಿಸನ್, ಆಫ್ಟರ್ ಮಿಕ್ಸಿಂಗ್ ಬೋತ್ ದ ಕಾಂಪೋನೆಂಟ್ಸ್, intermolecular force of attraction increases. Intermolecular force of attraction increases ಅಂದ್ರೆ molecules they come nearer to one another, right? Intermolecular force of attraction ಜಾಸ್ತಿ ಆದ್ರೆ molecules ಹತ್ರ ಬರುತ್ತೆ. ಸೊ ಡಿಸ್ಟೆನ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ರೈಟ್? Intermolecular force of attraction ಜಾಸ್ತಿ ಇದ್ರೆ intermolecular distance decreases. All the molecules they come nearer to one another. When all the molecules come nearer to one another, the volume, right? Volume changes. ಅಂದ್ರೆ ಡೆಲ್ಟಾ ವಿ ಮಿಕ್ಸ್ ವಾಲ್ಯೂಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ವಾಲ್ಯೂಮ್ ಕಡಿಮೆ ಆಗುತ್ತೆ ಅಂದ್ರೆ ಅದರ ವ್ಯಾಲ್ಯೂನ ನಾವು ಏನಂತ ತೋರಿಸ್ತೀವಿ, ನೆಗೆಟಿವ್ ಅಂತ ತೋರಿಸ್ತೀವಿ. ವಾಲ್ಯೂಮ್ ಡಿಕ್ರೀಸಸ್. ಸೊ ಹಾಗಾಗಿ ಡೆಲ್ಟಾ ವಿ ಮಿಕ್ಸ್ ಇಸ್ ಈಕ್ವಲ್ ಟು ನೆಗೆಟಿವ್. ನೋಡ್ರಿ, ವಾಲ್ಯೂಮ್ ಕಡಿಮೆ ಆಯ್ತು ಅಂದ್ರೆ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಡೆಲ್ಟಾ ಪಿ ಮಿಕ್ಸ್ ಇಸ್ ಈಕ್ವಲ್ ಟು ನೆಗೆಟಿವ್. ವಾಲ್ಯೂಮ್ ಕಡಿಮೆ ಆಯ್ತು ಅಂದ್ರೆ ಪ್ರೆಷರ್ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ನೆಕ್ಸ್ಟ್ ಎಂಥಾಲ್ಪಿ ಚೇಂಜ್, ಡೆಲ್ಟಾ ವಿ ಮಿಕ್ಸ್, ಸೊ ಡೆಲ್ಟಾ ಎಚ್ ಮಿಕ್ಸ್ ದಟ್ ಈಸ್ ಆಲ್ಸೋ ನೆಗೆಟಿವ್. ನೋಡಿ, ಇನ್ ಐಡಿಯಲ್ ಸೊಲ್ಯೂಷನ್ there is no change in intermolecular force of attraction. ಹಾಗಾಗಿ ಅಲ್ಲಿ ಡೆಲ್ಟಾ ವಿ ಮಿಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬರ್ತಿದ್ವಿ. ಡೆಲ್ಟಾ ವಿ ಮಿಕ್ಸ್ ಇಸ್ ಈಕ್ವಲ್ ಟು 0, ಡೆಲ್ಟಾ ಪಿ ಮಿಕ್ಸ್ ಇಸ್ ಈಕ್ವಲ್ ಟು 0, ಡೆಲ್ಟಾ ಎಚ್ ಮಿಕ್ಸ್ ಇಸ್ ಈಕ್ವಲ್ ಟು 0 ಇನ್ ಕೇಸ್ ಆಫ್ ಐಡಿಯಲ್ ಸೊಲ್ಯೂಷನ್. ಅಲ್ಲಿ 0 ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನೋ ಚೇಂಜ್ ಇನ್ intermolecular force of attraction. ಬಟ್ ಇಲ್ಲಿ ಸೊ there will be change in intermolecular force of attraction. ಅಂದ್ರೆ ಇಲ್ಲಿ intermolecular force of attraction increases. So
ಸೊ ವಾಲ್ಯೂಮ್ ನಲ್ಲಿ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ, ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ, ಪ್ರೆಷರ್ ಡಿಕ್ರೀಸ್ ಆಗುತ್ತೆ, ಎಂಥಾಲ್ಪಿ ಕೂಡ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನೆಗೆಟಿವ್ ಡಿವಿಯೇಷನ್ ಅಂತ ಇದೆ. ಇಫ್ ವಿ ಡ್ರಾ ದ ರೌಲ್ಟ್ಸ್ ಲಾ ಕರ್ವ್, ನೋಡಿ ರೌಲ್ಟ್ಸ್ ಲಾ ಕರ್ವ್ ಅನ್ನು ನಾವು ಏನಾದರೂ ಡ್ರಾ ಮಾಡಿದ್ರೆ ರೌಲ್ಟ್ಸ್ ಲಾ ಕರ್ವ್ ಅನ್ನು ನಾವು ಏನಾದರೂ ಡ್ರಾ ಮಾಡಿದ್ರೆ ಈ ರೀತಿ then negative deviation ಅಂದ್ರೆ actually ರೌಲ್ಟ್ಸ್ ಲಾ ಕರ್ವ್ ಈ ರೀತಿ ಇರೋದಿಲ್ಲ, ನೋಡಿ ಈ ರೀತಿ ನೆಗೆಟಿವ್ ಡಿವಿಯೇಷನ್, right, ನೆಗೆಟಿವ್ ಡಿವಿಯೇಷನ್ ಲೈಕ್ ದಿಸ್. ಓಕೆ, ಅದಕ್ಕೆ ನಾವು ನೆಗೆಟಿವ್ ಡಿವಿಯೇಷನ್ ಅಂತ ಕರಿತೀವಿ. ನೆಗೆಟಿವ್ ಡಿವಿಯೇಷನ್ ಯಾವಾಗ ತೋರಿಸುತ್ತೆ? when the intermolecular force of attraction increases. ಗೊತ್ತಾಯ್ತಾ? ನೆಕ್ಸ್ಟ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್. ಲಿಸನ್, ಐಡಿಯಲ್ ಸೊಲ್ಯೂಷನ್ ನೋಡಿದ್ವಿ, ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ನೆಗೆಟಿವ್ ಡಿವಿಯೇಷನ್ ಅನ್ನು ನೋಡಿದ್ವಿ. ಈಗ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್. ನೋಡಿ ನೆಗೆಟಿವ್ ಡಿವಿಯೇಷನ್ ಅಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನೋಡೋಣ. ಸೊ ಅಗೇನ್ ವಿ ಹ್ಯಾವ್ ಟೂ ಕಾಂಪೊನೆಂಟ್ಸ್, ಕಾಂಪೊನೆಂಟ್ ಎ, ಕಾಂಪೊನೆಂಟ್ ಬಿ. ಸೊ ಈ ಕಾಂಪೊನೆಂಟ್ ಎ ಮತ್ತೆ ಬಿ ನ ನಾವು ಮಿಕ್ಸ್ ಮಾಡ್ತೀವಿ. ಫೈನಲಿ ವಿ ಗೆಟ್ ಎ ಕಾಂಪೊನೆಂಟ್ ಮಿಕ್ಸ್ಚರ್. Now the intermolecular force of attraction decreases. ನೋಡಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸ್ ಆದ್ರೆ ಏನಾಗುತ್ತೆ? ಮಾಲಿಕ್ಯೂಲ್ಸ್ ದೇ ಮೂವ್ ಅವೇ ಫ್ರಮ್ ಒನ್ ಅನದರ್. ಮಾಲಿಕ್ಯೂಲ್ಸ್ ಏನಾಗುತ್ತೆ? ದೂರ ದೂರ ಮೂವ್ ಆಗುತ್ತೆ. ವಿಚ್ ಮೀನ್ಸ್ ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್ ಇನ್ಕ್ರೀಸಸ್. ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ವಾಲ್ಯೂಮ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅಂದ್ರೆ ಡೆಲ್ಟಾ ವಿ ಮಿಕ್ಸ್ that is equal to positive. ಅಂದ್ರೆ ಈಗ ವಾಲ್ಯೂಮ್ ಜಾಸ್ತಿ ಆದ್ರೆ ಪ್ರೆಷರ್ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅಂದ್ರೆ ಡೆಲ್ಟಾ ಪಿ ಮಿಕ್ಸ್ is equal to positive. ವಾಲ್ಯೂಮ್ ಪ್ರೆಷರ್ ಎರಡು ಜಾಸ್ತಿ ಆಗುತ್ತೆ, ಎಂಥಾಲ್ಪಿ ಕೂಡ ಜಾಸ್ತಿ ಆಗುತ್ತೆ. that is delta H mix, that is also positive. ನೋಡಿ ಇಲ್ಲಿ intermolecular force of attraction decreases, molecules they move away from one another, which means intermolecular distance increases. Intermolecular distance ಜಾಸ್ತಿ ಆಯಿತು ಅಂತಂದ್ರೆ ಸೊ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಂಥಾಲ್ಪಿ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ನಾವು ಪಾಸಿಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ರೈಟ್? ಸೊ ದಿಸ್ ಈಸ್ ಹೌ ವಿ ಡೆಲ್ಟಾ ವಿ ಮಿಕ್ಸ್, ಡೆಲ್ಟಾ ಪಿ ಮಿಕ್ಸ್, ಡೆಲ್ಟಾ ಹೆಚ್ ಮಿಕ್ಸ್ ಆಲ್ ದೇ ಗೆಟ್ ಪಾಸಿಟಿವ್ ವ್ಯಾಲ್ಯೂಸ್. ಈಗ ಪಾಸಿಟಿವ್ ಡಿವಿಯೇಷನ್ ಅಂತ ಬಂದಾಗ ಸೊ ನಿಮಗೆ ರೌಲ್ಟ್ಸ್ ಲಾ ಕರ್ವ್ ಗೊತ್ತಿದೆ ನಿಮಗೆ. ಸೊ ರೌಲ್ಟ್ಸ್ ಲಾ ಕರ್ವ್ ಅಂತ ಬಂದ್ರೆ ನೋಡಿ ಸೊ ದಿಸ್ ಈಸ್ ರೌಲ್ಟ್ಸ್ ಲಾ ಕರ್ವ್. ಈ ತರ ಲೀನಿಯರ್ ಆಗಿ ಇರಬೇಕಿತ್ತು, ಬಟ್ ಡ್ಯೂ ಟು ಪಾಸಿಟಿವ್ ವ್ಯಾಲ್ಯೂಸ್ ಇಟ್ ಶೋಸ್ ಪಾಸಿಟಿವ್ ಡಿವಿಯೇಷನ್. ಪಾಸಿಟಿವ್ ಡಿವಿಯೇಷನ್ ಅಂತ ಇದೆ. This is the positive deviation which we observe in case of non-ideal solution. ಗೊತ್ತಾಯ್ತಾ? two different cases of non-ideal solution. One is negative deviation, another one is positive deviation. ನಿಮಗೆ examination point of view difference between ideal solution and non-ideal solution ಕೇಳ್ತಾರೆ. 2 marks ಗೆ very very important. Difference between ideal solution and non-ideal solution. So what are the difference? ನೋಡೋಣ. 2 marks ಗೆ ಕೇಳ್ತಾರೆ, very very important. So what is meant by ideal solution? Which obeys Raoult's law. So non-ideal solution does not obey Raoult's law. Next, the second point, after mixing, no change in intermolecular force of attraction. Right? ಅಲ್ಲಿ ಯಾವುದೇ ರೀತಿ intermolecular force of attraction ಅಲ್ಲಿ change ಆಗೋದಿಲ್ಲ. It is almost same. ಇಲ್ಲಿ ಆಫ್ಟರ್ ಮಿಕ್ಸಿಂಗ್ intermolecular force of attraction changes. ಅಂದ್ರೆ either intermolecular force of attraction increases or it may decreases. Next, the third part. So change in enthalpy, change in volume, change in pressure takes place in case of non-ideal solution, but here no change. Right? Ideal solution ಅಲ್ಲಿ no change in enthalpy, no change in volume, no change in pressure. ಹಾಗಾಗಿ that is equal to 0 ಅಂತ ಹೇಳ್ತೀವಿ. ಬಟ್ ಇಲ್ಲಿ
either it may be positive or it may be negative. Andre increase agubodu, decrease agubodu. There will be change in intermolecular force of attraction. Hence, there will be change in enthalpy, volume as well as pressure. Next example iganta bandre, so benzene, toluene mix madre we get or we call it ideal solution, and after mixing acetone and aniline we get negative deviation, and benzene acetone ನಾವು mix ಮಾಡಿದ್ರೆ so positive deviation. ಯಾಕೆಂದ್ರೆ acetone and aniline mix ಮಾಡಿದ್ರೆ intermolecular force of attraction increases, so benzene ಮತ್ತೆ acetone mix ಮಾಡಿದ್ರೆ intermolecular force of attraction decrease ಆಗಿ intermolecular force distance ಏನಾಗುತ್ತೆ ಜಾಸ್ತಿ ಆಗುತ್ತೆ, right? So ಹಾಗಾಗಿ so this is all about difference between ideal and non-ideal solution. Next azeotropes ಅಂತ ಬಂದ್ರೆ a binary mixture of liquids having same composition in liquid and vapor phase which boils at constant temperature is called azeotrope. ನೋಡಿ a binary mixture ಅಂತ ಇದೆ ಅಂದ್ರೆ suppose ನೋಡಿ let us consider water. ವಾಟರ್ ಇದೆ, ಆ ವಾಟರ್ ಗೆ ನಾನು ಎಥನಾಲ್ ಮಿಕ್ಸ್ ಮಾಡ್ತಾ ಇದ್ದೀನಿ, ಎಥನಾಲ್, ರೈಟ್? ವಾಟರ್ ಅಂಡ್ ಎಥನಾಲ್ ಮಿಕ್ಸ್ ಮಾಡಿದ್ದೀನಿ. ಆ ವಾಟರ್ ಅಂಡ್ ಎಥನಾಲ್ ಮಿಕ್ಸ್ ಮಾಡಿದಾಗ ನೋಡಿ ಅದರಲ್ಲಿ ಎಥನಾಲ್ ಎಷ್ಟಿದೆ, 95% ಎಥನಾಲ್. We call it 95% ethanol and water is about 5% ಅಷ್ಟೇ. So this mixture is called azeotropic mixture. So ಇನ್ನೊಂದ್ಸತಿ definition ಹೋಗ್ತೀನಿ. A binary mixture of liquids having same composition in liquid and vapor phase. Same composition in liquid and vapor phase. ಈಗ ಈ 95% ಎಥನಾಲ್ ಏನಿದೆ ಅದನ್ನ ನಾನು ಹೀಟ್ ಮಾಡ್ತೀನಿ. ಹೀಟ್ ಮಾಡಿದಾಗ ಏನಾಗುತ್ತೆ ನೋಡಿ, ವೇಪರ್ಸ್ ಏನ್ ಬರುತ್ತೆ, ಆ ವೇಪರ್ಸ್ ಅಲ್ಲಿ 95% ಎಥನಾಲ್ ಇರುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ ಅಬೌಟ್ 100 ಡಿಗ್ರಿ ಸೆಲ್ಸಿಯಸ್, ಬಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎಥನಾಲ್ ಅಂತ ತಗೊಂಡ್ರೆ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎಥನಾಲ್ ಇಸ್ ವೆರಿ ಲೆಸ್ ಆಸ್ ಕಂಪೇರ್ಡ್ ಟು ವಾಟರ್. ವಾಟರ್ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಕಡಿಮೆ ಇದೆ, ಬಟ್ ಅದು ಕೂಡ ಏನಾಗುತ್ತೆ, ಒಂದು ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ವಾಟರ್ ಜೊತೆಗೆ ಬಾಯ್ಲ್ ಆಗಿ ಬರುತ್ತೆ. ಸೊ ಹೆನ್ಸ್ azeotropes cannot be separated by using fractional distillation method. ನೋಡಿ ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಡಿಫರೆನ್ಸ್ ಇರೋದಿಲ್ಲ, ಹಾಗಾಗಿ ಬೋತ್ ದ ಮಿಕ್ಸರ್ಸ್ ಇಟ್ ಬಾಯ್ಲ್ಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ಸೇಮ್ ಕಾಂಪೋಸಿಷನ್. ಅಂದ್ರೆ ಈಗ ಹೀಟ್ ಮಾಡಾದ್ಮೇಲೆ ಇಲ್ಲಿ ವೇಪರ್ಸ್ ಬರುತ್ತೆ, ಆ ವೇಪರ್ಸ್ 95% ಎಥನಾಲ್ ಇರುತ್ತೆ, ಈ ಲಿಕ್ವಿಡ್ ಅಲ್ಲಿ ಕೂಡ 95% ಎಥನಾಲ್ ಇರುತ್ತೆ. Hence the composition of both liquids as well as vapors is same and both boils at same temperature or constant temperature. ಎರಡು ಕೂಡ ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ಬಾಯ್ಲ್ ಆಗುತ್ತೆ, ಅದಕ್ಕೆ ನಾವು ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂತ ಹೇಳಿ ಕರಿತೀವಿ. There are two types of azeotropes. First one is minimum boiling azeotrope, second one is maximum boiling azeotropes. Minimum boiling azeotropes. This is formed by the solution which show large positive deviation from Raoult's law. ಅಂದ್ರೆ minimum boiling azeotrope ಅಂದ್ರೆ ಯಾವ ಒಂದು ಸೊಲ್ಯೂಷನ್ ಪಾಸಿಟಿವ್ ಡಿವಿಯೇಷನ್ ಅನ್ನು ತೋರಿಸುತ್ತೋ. ನಾನೀಗ ಆಲ್ರೆಡಿ ಹೇಳಿದ್ದೀನಿ, ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಪಾಸಿಟಿವ್ ಡಿವಿಯೇಷನ್ ಯಾವಾಗ ಸಿಗುತ್ತೆ ಅಂದ್ರೆ when the intermolecular force of attraction decreases, intermolecular distance increases. Intermolecular distance ಜಾಸ್ತಿ ಆದಾಗ ನಮಗೆ ಪಾಸಿಟಿವ್ ಡಿವಿಯೇಷನ್ ತೋರಿಸುತ್ತೆ. ಸೊ ಯಾವ ಒಂದು ಸೊಲ್ಯೂಷನ್ ಪಾಸಿಟಿವ್ ಡಿವಿಯೇಷನ್ ತೋರಿಸುತ್ತೋ ಫ್ರಮ್ Raoult's law ಅಂತದಕ್ಕೆ ನಾವು ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಅಂತ ಹೇಳಿ ಕರಿತೀವಿ. This minimum boiling azeotrope example for this solution example is 95% ethanol. ಹಾಗಾದ್ರೆ 95% ಎಥನಾಲ್ ಅಂದ್ರೆ ನಿಮಗೆ ಐಡಿಯಾ ಬಂದ್ಬಿಟ್ಟಿರುತ್ತೆ. ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ 10% ಎಥನಾಲ್, 95% ಎಥನಾಲ್. 95% ಎಥನಾಲ್ ಅಂದ್ರೆ 95 grams ಆಫ್ ಎಥನಾಲ್ ಇರುತ್ತೆ ಬೈ ಮಾಸ್, ಆಸ್ ವೆಲ್ ಆಸ್ 5 grams ಆಫ್ ವಾಟರ್ ಬೈ ಮಾಸ್ ಇರುತ್ತೆ. ಸೊ ಇದೇ ಕಾಂಪೋಸಿಷನ್ ಅಲ್ಲಿ ಇರಬೇಕಾಗುತ್ತೆ ಸೊಲ್ಯೂಷನ್. ಈಗ 90% ಎಥನಾಲ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಆಗುತ್ತೆ ಸರ್. 90% ಎಥನಾಲ್ ಅಂತಂದ್ರೆ 90% ಎಥನಾಲ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಆಗಲ್ಲ. ದ ಕಾಂಪೋಸಿಷನ್ ಶುಡ್ ಬಿ 95%, ರೈಟ್?
ಅದೇ ತರ ಈಗ ನನಗೆ ಮಿನಿಮಮ್ ಬಾಯ್ಲಿಂಗ್ ಅಸಿಡ್ ಗೊತ್ತಾಯ್ತು, ಯಾವುದು ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ತೋರಿಸುತ್ತೋ ಅದಕ್ಕೆ ನಾವು ಮಿನಿಮಮ್ ಬಾಯ್ಲಿಂಗ್ ಅಸಿಡ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಡ್ ಅಂದ್ರೆ so this is formed by the solutions that show large negative deviation. Negative deviation ಅಂದ್ರೆ intermolecular force of attraction increases, intermolecular distance decreases. ನೋಡಿ ಮಾಲಿಕ್ಯೂಲ್ಸ್ ಹತ್ರ ಬರುತ್ತೆ, ಸೊ ಮಾಲಿಕ್ಯೂಲ್ಸ್ ಹತ್ರ ಬಂದಾಗ ಆ ನೆಗೆಟಿವ್ ಡಿವಿಯೇಷನ್ ಅನ್ನು ತೋರಿಸುತ್ತೆ. ನಿಮಗೆ ಗೊತ್ತಿದೆ ಯಾವುದು ನೆಗೆಟಿವ್ ಡಿವಿಯೇಷನ್ ತೋರಿಸುತ್ತೋ ದಟ್ ಈಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್. ಸೊ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಗೆ ಎಕ್ಸಾಂಪಲ್ 68% ಎಥನಾಲ್. ಏನ್ ಸರ್ 68% ಎಥನಾಲ್ ಅಂತಂದ್ರೆ 68 ಗ್ರಾಮ್ಸ್ ನೈಟ್ರಿಕ್ ಆಸಿಡ್, 32 ಗ್ರಾಮ್ಸ್ ವಾಟರ್ ಅಂತ? ಹೌದು, 68 ಗ್ರಾಮ್ಸ್ ಆಫ್ ನೈಟ್ರಿಕ್ ಆಸಿಡ್, ರಿಮೈನಿಂಗ್ 32% ಈಸ್ ವಾಟರ್. ಇಷ್ಟೇ ಕಾಂಪೋಸಿಷನ್ ಇದ್ರೆ ಮಾತ್ರ ಅದು ಅಸಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂತ ನಾವು ಕರಿತೀವಿ. ಸರ್ 75% ಇದ್ರೆ ನೋಡಿ, 75% ನೈಟ್ರಿಕ್ ಆಸಿಡ್ ಇದ್ರೆ then we will not consider it as azeotropes. Then they are not azeotropes. ನಾವು ಕನ್ಸಿಡರ್ ಮಾಡೋದು ಇಲ್ಲಿ ದಟ್ ಈಸ್ ಸೆಕೆಂಡರಿ, ಬಟ್ ಅದು ಅಸಿಯೋಟ್ರೋಪಿಕ್ ಮಿಕ್ಸ್ಚರ್ ಆಗಿರೋದಿಲ್ಲ. ವಿಚ್ ಮೀನ್ಸ್ ವಿ ಹ್ಯಾವ್ ಡಿಫರೆಂಟ್ ಕಾಂಪೋಸಿಷನ್ ಇನ್ ಲಿಕ್ವಿಡ್ ಆಸ್ ವೆಲ್ ಆಸ್ ವೇಪರ್ ಕಾಂಪೋಸಿಷನ್, ರೈಟ್? ಲಿಕ್ವಿಡ್ ಅಲ್ಲಿ ಮತ್ತೆ ವೇಪರ್ಸ್ ಅಲ್ಲಿ ಕಾಂಪೋಸಿಷನ್ ವಿಲ್ ಬಿ ಡಿಫರೆಂಟ್. ಸೊ ಹಾಗಾಗಿ ರಿಮೆಂಬರ್ ದಿಸ್. ಸೊ ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ವಿಚ್ ಶೋಸ್ positive deviation, maximum boiling azeotropes which shows negative deviation, along with examples. The examination ಗೆ ನಿಮಗೆ what are azeotropes give example ಅಂತ ಕೇಳಬಹುದು, or which are the types of azeotropes give example ಅಂತ ಕೇಳಬಹುದು. ಸೊ ಹಾಗಾಗಿ ಈ azeotropes ಅಂದ್ರೆ ಏನು ಡೆಫಿನೇಷನ್ ನೆನಪಿಟ್ಕೊಂಡು ಎಕ್ಸಾಂಪಲ್ಸ್ ಅನ್ನು ಕೂಡ ನೆನಪಿಟ್ಕೊಳ್ರಿ. ನೆಕ್ಸ್ಟ್, colligative properties. What are colligative properties? Listen. Colligative properties are those properties which depend on the number of solute particles. ಅಂದ್ರೆ ಎಷ್ಟು ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಇದೆ, ಎಷ್ಟು ಅಮೌಂಟ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಇದೆ ಸೊಲ್ಯೂಷನ್ ಅಲ್ಲಿ, ಅದರ ಮೇಲೆ colligative properties ಡಿಪೆಂಡ್ ಆಗುತ್ತೆ. ಬಟ್ ನಾಟ್ ಆನ್ ದ ನೇಚರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್. ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್, ಅದರ ಒಂದು ಪ್ರಾಪರ್ಟಿ ಏನು ಇಂಪಾರ್ಟೆಂಟ್ ಅಲ್ಲ. ಅಂದ್ರೆ ವೆದರ್ ಇಟ್ ಈಸ್ ವೊಲಟೈಲ್ ಆರ್ ನಾನ್ ವೊಲಟೈಲ್, ಪೋಲಾರ್ ನಾನ್ ಪೋಲಾರ್, ಸೊ ಅದೇನು ಮ್ಯಾಟರ್ ಆಗೋದಿಲ್ಲ. ಓನ್ಲಿ ದ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಈಸ್ ಕನ್ಸಿಡರ್ಡ್, ರೈಟ್? ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಎಷ್ಟಿದೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಏನಿದೆ ಅದ್ರ ಪ್ರಾಪರ್ಟಿ ಏನು ಅನ್ನೋದು ನಮಗೆ ಯಾವುದು ಇಂಪಾರ್ಟೆಂಟ್ ಆಗಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ, colligative ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ದೋಸ್ ಪ್ರಾಪರ್ಟೀಸ್ ವಿಚ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್. ಎಷ್ಟಿದೆ ನಂಬರ್ ಆಫ್ ಪಾರ್ಟಿಕಲ್ಸ್ ಅನ್ನೋದ್ರ ಮೇಲೆ ಮಾತ್ರ ಈ ಪ್ರಾಪರ್ಟೀಸ್ ಡಿಸೈಡ್ ಆಗುತ್ತೆ. ಓಕೆ, ದೇರ್ ಆರ್ 4 different properties, 4 different colligative properties. So which are those? The first one is relative lowering of vapor pressure. Listen, ಒಂದು ಸಾಲ್ವೆಂಟ್ ಇರುತ್ತೆ, ಆ ಸಾಲ್ವೆಂಟ್ ಗೆ ನೀವು ಸಲ್ಯೂಟ್ ಪಾರ್ಟಿಕಲ್ಸ್ ನ ಆಡ್ ಮಾಡ್ತೀರಾ. ಸಲ್ಯೂಟ್ ಪಾರ್ಟಿಕಲ್ಸ್ ಆಡ್ ಮಾಡಿದಾಗ ವೇಪರ್ ಪ್ರೆಷರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದಕ್ಕೆ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರೀತೀವಿ, ರೈಟ್? ವೆನ್ ಯು ಆಡ್ ದ ಸಲ್ಯೂಟ್ ಪಾರ್ಟಿಕಲ್ಸ್ ಟು ಎ ಸಾಲ್ವೆಂಟ್, ವೇಪರ್ ಪ್ರೆಷರ್ ಡಿಕ್ರೀಸಸ್. ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ಸೆಕೆಂಡ್ ಪ್ರಾಪರ್ಟಿ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. When you add a solute to a solvent, boiling point increases. Depression in freezing point. When you add a solute to solvent, freezing point decreases. Adike depression in freezing point. Next, osmotic pressure. So the pressure exerted by the solution during osmosis is called osmotic pressure. Adana now further discussion ಮಾಡೋಣ in detail. Okay, so now let us discuss colligative properties one by one. Relative lowering of vapor pressure. What is meant by relative lowering of vapor pressure? So ನಾನು already ಹೇಳಿದ್ದೀನಿ, when we add solute to solvent, the vapor pressure of solution decreases. ಅದಕ್ಕೆ ನಾವು ಕರಿತೀವಿ relative lowering of vapor pressure ಅಂತ ಕರಿತೀವಿ. Okay, ಇದರಲ್ಲಿ ನೋಡಿ, so this is solvent, pure solvent. So P1 not ಅಂತ ತಗೊಳ್ತೀವಿ, pure solvent ಗೆ
ಸೊ ಈ ಒಂದು ಪ್ಯೂರ್ ಸಾಲ್ವೆಂಟ್ ಗೆ ಸಲ್ಯೂಟ್ ಅನ್ನ ಆಡ್ ಮಾಡ್ತಾ ಇದೀವಿ. ವೆನ್ ವಿ ಆಡ್ ಸಲ್ಯೂಟ್, ವೇಪರ್ ಪ್ರೆಷರ್ ಆಫ್ ದಟ್ ಸಾಲ್ವೆಂಟ್ ಡಿಕ್ರೀಸಸ್. ಎಷ್ಟು ಡಿಕ್ರೀಸ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್. ಎಷ್ಟು ಸಲ್ಯೂಟ್ ಅನ್ನ ಆಡ್ ಮಾಡಿದೀವಿ ಅನ್ನೋದ್ರ ಮೇಲೆ ಸೊ ಡಿಕ್ರೀಸ್ ಎಷ್ಟಾಗಿದೆ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ಇದಕ್ಕೆ ನಾವು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರಿತೀವಿ. which means the vapor pressure of pure solvent is more than vapor pressure of a solution, right? Vapor pressure of, you want to point an element, vapor pressure of pure solvent is more than the partial pressure of solution, right? Partial pressure of pure solvent is there, it is more than the solution ಗಿಂತನೂ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ if we want to find out the difference, we have a formula that is delta P is equal to P1 naught minus P1 ಅಂತ ಬರೆಯುವ. ಜಾಸ್ತಿ ಇರುತ್ತಲ್ಲ ಪ್ಯೂರ್ ಸಾಲ್ವೆಂಟ್ ಇಂಟು ಪ್ರೆಷರ್, ಸೊ ಹಾಗಾಗಿ P1 naught minus P1 ಅಂತ ಬರೆಯುವ. According to Raoult's law, we know. So according to Raoult's law, ನಮಗೆ ಗೊತ್ತಿದೆ, ಏನ್ ಗೊತ್ತಿದೆ ಅಂದ್ರೆ ದಟ್ ಈಸ್ P1 is directly proportional to mole fraction. That is partial pressure of component 1 is directly proportional to mole fraction of component 1. So ಇದನ್ನ P1 is equal to P1 naught x1 ಅಂತ ಬರೆಯಬಹುದು, ಹೌದಲ್ವಾ? ಸೊ ಅಂದ್ರೆ ನಮಗೆ ಆ P1 ಇನ ವ್ಯಾಲ್ಯೂ ಸಿಕ್ತು. So let us apply this P1 value in this equation 1. ಇದನ್ನ equation 1 ಅಂತ ಕನ್ಸಿಡರ್ ಮಾಡಿ apply P1 in equation 1. Equation 1 ಗೆ ಅಪ್ಲೈ ಮಾಡೋಣ. ಅಂದ್ರೆ ಡೆಲ್ಟಾ P is equal to P1 naught minus P1 ಅಂದ್ರೆ ಬಂದು P1 naught into x1 ಅಂತ ಬರೆಯೋಣ, right? So let us take P1 naught as common. ಇಲ್ಲಿ ಬರೀತೀನಿ ನೋಡಿ. So delta P is equal to P1 naught common ತೆಗೆದಿದ್ದೀನಿ, 1 minus x1, that is mole fraction. So 1 minus x1 is nothing but you know x2 is equal to 1 minus x1. ಇದನ್ನ mole fraction ಅಲ್ಲಿ ನಾನು ಹೇಳಿದ್ದೀನಿ. So which means delta P is equal to P1 naught x2 ಅಂತ ಬರೀತೀವಿ, ಹೌದಲ್ವಾ? ನೆಕ್ಸ್ಟ್ ನೋಡಿ, ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಸ್ವಲ್ಪ. delta P is equal to delta P divided by P1 naught, that is equal to mole fraction of component 2, that is x2. ಈಗ ಡೆಲ್ಟಾ P ಅಂತಂದ್ರೆ ನಮಗೆ ಗೊತ್ತಿದೆ, ಡೆಲ್ಟಾ P ವ್ಯಾಲ್ಯೂ ನಮಗೆ ಗೊತ್ತಿದೆ ಏನು? ಎಸ್, ಡೆಲ್ಟಾ P that is P1 naught minus P1 divided by P1 naught, that is equal to mole fraction of component 2 ಅಂತಂದ್ರೆ N2 divided by N1 plus N2 ಅಂತ ಬರೀಬಹುದಾ, right? N2 divided by N1 plus N2. ನೆಕ್ಸ್ಟ್ ನಮಗೆ ಗೊತ್ತಿದೆ ನಂಬರ್ ಆಫ್ ಮೋಲ್ಸ್ ಆಫ್ ಕಾಂಪೋನೆಂಟ್ 2, that is equal to W2 divided by M2 ಅಂತ. ಮಾಸ್ divided by molar mass, ನಾನು ಹೇಳಿದ್ದೀನಿ ನಂಬರ್ ಆಫ್ ಮೋಲ್ಸ್ is equal to weight divided by molar mass, so mass divided by molar mass. ನೆಕ್ಸ್ಟ್ ಇಲ್ಲಿ ಏನು ಬರೀಬಹುದು ನೋಡಿ, N2 plus P1 naught minus P1 divided by P1 naught, that is equal to N2 ಅಂತಂದ್ರೆ W2 divided by M2. ನೋಡಿ ಇದನ್ನ ನಾವು N1 ಅಂತ ಕನ್ಸಿಡರ್ ಮಾಡ್ತೀವಿ ಟೋಟಲ್ ಆಗಿ. N1 plus N2 plus N3 N4 ಅಥವಾ so on ಅಂದ್ರೆ ಅದನ್ನ N1 ಅಂತ ಕನ್ಸಿಡರ್ ಮಾಡಿದ್ರೆ ಸೊ W1 divided by M1 ಅಂತ ನಮಗೆ ಸಿಗುತ್ತೆ. ಸೊ ಇದನ್ನ ಸ್ವಲ್ಪ ಇಂಟರ್ಚೇಂಜ್ ಮಾಡೋಣ. ನ್ಯೂಮರೇಟರ್ ಅಲ್ಲಿ ಇರ್ತಕ್ಕಂಥ ಡಿನಾಮಿನೇಟರ್ ಆಗುತ್ತೆ. ಸೊ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಏನಾಗುತ್ತೆ, ಅದು ನ್ಯೂಮರೇಟರ್ ಆಗುತ್ತೆ. ಸೊ ಫೈನಲ್ ಫಾರ್ಮುಲಾ ಇಸ್ P1 naught minus P1 divided by P1 naught, that is equal to W2 into M1 divided by M2 into W1, right? So this is the formula to calculate relative lowering of vapor pressure, right? Relative lowering of vapor pressure ಅಂದ್ರೆ ನೀವು P1 naught minus P1 divided by P1 naught, that is equal to W2 into M1 divided by M2 into W1.
ಸೊ ದಿಸ್ ಇಸ್ ದ ಡಿರೈವೇಶನ್. ಡಿರೈವೇಶನ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್. ನಿಮಗೆ ಫಾರ್ಮುಲಾ ಹೇಗೆ ಬಂತು ಅಂತ ತಿಳಿಸೋದಕ್ಕೆ ಮಾತ್ರ ಡಿರೈವೇಶನ್ ಬೇಕಾಗುತ್ತೆ. ಬಟ್ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ಫಾರ್ಮುಲಾ ಮೇಲೆ ನ್ಯೂಮರಿಕಲ್ಸ್ ಬರುತ್ತೆ. ಆ ನ್ಯೂಮರಿಕಲ್ಸ್ ಅನ್ನ ನೀವು ಸಾಲ್ವ್ ಮಾಡಬೇಕು. ಗೊತ್ತಾಯ್ತಾ? ಸೊ ಅರ್ಥ ಆಯ್ತಲ್ಲ? ಸೊ ರಿಲೇಟಿವ್ ಲೆವೆಲಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ನೋಡಿ, ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಈಸ್ ಮೋರ್ ದ್ಯಾನ್ ದ ಸೊಲ್ಯೂಷನ್. ಹಾಗಾಗಿ P1 ನಾಟ್ ಮೈನಸ್ P1 ಅಕಾರ್ಡಿಂಗ್ ಟು ರಾಲ್ಸ್ ಲಾ ನಿಮಗೆ ಗೊತ್ತಿದೆ. P1 is directly proportional to x1 according to the above P1 value. So we apply P1 value in equation 1. So ಅದಾದ್ಮೇಲೆ ನಾವು P1 ನಾಟ್ ಕಾಮನ್ ತಗೊಂಡಿದ್ವಿ. ಆಮೇಲೆ 1 ಮೈನಸ್ x1 ಆಡ್ ಬಂತು, ನಿಮಗೆ ಗೊತ್ತಿದೆ ಮೋಲ್ ಫ್ರಾಕ್ಷನ್. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಸೊ finally I got the value. Remember this. Remember the formula.